ಆಗಿದ್ದೇನಂದ್ರೆ ಹ್ಮ್. ಬಿಜೆಪಿಗೆ ಅಲ್ಲಿ ಅದೇ ಹೇಳಿದ್ನಲ್ಲ ಆರ್ಜೆಕರ್ ಹ್ಮ್. ಮೆಡಿಕಲ್ ಕಾಲೇಜಲ್ಲಿ ಆ ಸಂತ್ರಸ್ತೆ ತಾಯಿಗೆ ಟಿಕೆಟ್ ಕೊಡ್ತಾರೆ ಇವ್ರು. ಹೌದು. ಅದೊಂದು ಇವ್ರಿಗೆ ತುಂಬಾ ಪ್ಲಸ್ ಆಯ್ತು. ಪ್ಲಸ್ ಆಯ್ತು. ಹಾ, ಹೌದು. ಅದೊಂದು ಒಳ್ಳೆ ಸ್ಟ್ರಾಟಜಿ ಇವರು ಅಲ್ಲಿ ವರ್ಕ್ ಮಾಡಿದ್ರು. ಅವರಿಗೆ ಟಿಕೆಟ್ ಕೊಟ್ಟಿದ್ರಿಂದ ಅಲ್ಲಿ ಎಷ್ಟೋ ಹೆಣ್ಮಕ್ಳಿಗೆ ಅದೊಂದು ಭರವಸೆ ಬಂತು. ಹೌದಪ್ಪ ನಮ್ ಪರವಾಗಿ ನಿಲ್ತಾರೆ, ನಮಗೂ ರಕ್ಷಣೆ ಸಿಗುತ್ತೆ. ಸಿಗುತ್ತೆ, ಹೌದು. ಅದ್ರ ಪರವಾಗಿ ಇವ್ರೇನೋ ಒಂದ್ ಕೆಲಸ ಮಾಡ್ತಾರೆ ಅನ್ನೋದು ಅವರಿಗೆ ಭರವಸೆ ಬಂತು. ಹಂಗಾಗಿ ಆ ಮಹಿಳೆಯರ ಓಟ್ ಕೂಡ ಇವ್ರಿಗೆ ತುಂಬಾ ಶೇರ್ ಆಗಿರುತ್ತೆ. ಅಲ್ಲ, ಬಿಜೆಪಿ ಹೌದು. ತರ ಸಾಕಷ್ಟು ಪ್ರಯೋಗ ಮಾಡಿದೆ. ಅಂದ್ರೆ ಹ್ಮ್, ಹ್ಮ್. ಲಾಸ್ಟ್ ಟೈಮ್ ಒಡಿಶಾ ಎಲೆಕ್ಷನ್ ನೋಡ್ಬೋದು. ಒಡಿಶಾ ಎಲೆಕ್ಷನ್ ಏನಾಯ್ತು ಅಂದ್ರೆ ಒಬ್ಬ ಬಡ ಮಧ್ಯಮಗಿನ ಲೋಯರ್ ಕ್ಲಾಸ್ ಹ್ಮ್, ಒಬ್ಬ ಹೌದು. ಯುವಕನ್ನ ಮುಸ್ಲಿಂ ಯುವಕರು ಸೇರ್ಕೊಂಡು ಹೌದು, ಕೊಂದಾಕ್ತಾರೆ ಹೌದು, ಏನೋ ಹೌದು. ಬೇರೆ ಕಾರಣ. ಹ್ಮ್, ಹ್ಮ್, ಸೊ ಹ್ಮ್. ಅಮಿತ್ ಶಾ ಅಲ್ಲಿ ಹೋಗ್ಬಿಟ್ಟು ಅವರ ತಂದೆಗೆ ಯಾರು ಸಾವನ್ನಪ್ಪಿರ್ತಾನಲ್ಲ ಹ್ಮ್. ಆ ಯುವಕನ ತಂದೆಗೆ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡ್ ಬರ್ತಾರೆ. ಹ್ಮ್. ಸೊ ಈ ತರ ಇದೆ ಹ್ಮ್. ಉದಾಹರಣೆಗಳು. ಮತ್ತೆ ಈ ಗೂಂಡಾಯಿಸಂ ಇದೆಯಲ್ಲ, ಅದು ಅವರು ಜಮ್ಮು ಕಾಶ್ಮೀರ್ ಇರ್ಬೋದು ಅಥವಾ ಉತ್ತರ ಪ್ರದೇಶ್ ಇರ್ಬೋದು, ಎಲ್ಲೆಲ್ಲೆಲ್ಲೆಲ್ಲ ಅವರು ಒಂದು ಆ ಪವರ್ ತಗೋತಿದಾರೋ, ಹ್ಮ್. ಈ ಕಾಶ್ಮೀರದಲ್ಲಿ ಅವ್ರ ಗೌರ್ಮೆಂಟ್ ಇಲ್ಲ ಅಂದ್ರು ಅಲ್ಲಿಗೆ ಒಂದ್ ಲೆವೆಲ್ಗೆ ಅವ್ರು ಅದನ್ನ ಎರಾಡಿಕೇಟ್ ಮಾಡಿದ್ದಾರೆ. ಹೌದು. ಅಂಡ್ ಉತ್ತರ ಪ್ರದೇಶದಲ್ಲಿ ಕೂಡ ಇವ್ರ ಗೌರ್ಮೆಂಟ್ ಬಂದಾಗಿನ, ಸ್ಟೇಟ್ ಗೌರ್ಮೆಂಟ್ ಬಂದಾಗಿನ ತುಂಬಾ ಈ ಯೋಗಿ ಆದಿತ್ಯನಾಥ್ ಅವ್ರ ಲೀಡರ್ಶಿಪ್ ನಲ್ಲಿ JCB ರೂಲ್ ಅದು ಇದು ತಂದು ತುಂಬಾ ಅದನ್ನ ಕಂಟ್ರೋಲ್ ಮಾಡಿದ್ದಾರೆ. ನೆಕ್ಸ್ಟ್ ಈಗ ವೆಸ್ಟ್ ಬೆಂಗಾಲ್ ಅಲ್ಲೂ ಕೂಡ ಅವ್ರದ್ದು ಅದೇ ಏಮ್ ಇರೋದು, ಅದನ್ನ ಅವ್ರು ವರ್ಕ್ ಮಾಡೇ ಮಾಡ್ತಾರೆ.